ತಡಿ 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 ನಾನು ಸರಿ ಮಾಡ್ತೀನಿ. ಅವ್ವ ಏನು ಬರೀತಿದ್ದಾಳೆ? ಅವ್ವ ಏನು ಮಾಡ್ತಿದ್ಯಾ? ಕಾಣಕ್ಕಿಲ್ವಾ? ಸಾನಾ ರಂಗೋಲಿನ ತೆಪ್ಪಾಗಿ ಬರ್ದಿದ್ಲು, ನಾನು ಸರ್ ಮಾಡ್ತಾ ಇದ್ದೀನಿ. ಏನು ರಂಗೋಲಿನ ಇಲ್ಲದೆ ರಂಗೋಲಿ ಹೇಗವ್ವ ಹಾಕ್ತಿದ್ಯಾ? ಹಾಂ, ಸಾನ್ ಸುಮಾ, ಸಹನಾ, ರಂಗೋಲಿ. ಅವ್ವ ಬಾ ನನ್ನ ಜೊತೆ. ಹಾಂ ಬಾ. ಅಲ್ಲ ಕಣೆ, ಇಲ್ಲಿ ಅವ್ವ ಬಾ. ಅವ್ವ ಅಪ್ಪ ಮಾಡಿದ ಪುಣ್ಯದಿಂದ ಮಕ್ಕಳಿಗೆ ಒಳ್ಳೇದಾಯ್ತದೆ ಅಂತಾರೆ. ಆದರೆ ಈ ಅವ್ವ ಮಾಡಿದ ತಪ್ಪುಗಳಿಂದ ನನ್ನ ಮಕ್ಕಳಿಗೆ ಕೆಡುಕಾಗ್ಯದೆ ಅನ್ನೋದು ಆಟೇ ತಿಟ್ಟ. ಸಣ್ಣ ನನ್ನ ಕ್ಷಮಿಸ್ತೀಯ ನವಿ? ನನ್ನ ಕ್ಷಮಿಸ್ತೀಯ? ಯಾವುದೇ ಸಾರ ಆದರೂ ನೋಡಿ ಕೇಳಿ ಆಮ್ಯಾಕೆ ಮಾತಾಡಬೇಕು ಅಂತಲೇ ಭಗವಂತ 2 ಕಿವಿ 2 ಕಣ್ಣು ಒಂದೇ ಬಾಯಿ ಕೊಟ್ಟವನೆ. ಅದು ಯಾಕೆ ಅಂತ ನೀನು ನನಗೆ ಅರ್ಥ ಮಾಡಿಸ್ಬಿಟ್ಟವಿ, ಅರ್ಥ ಮಾಡಿಸ್ಬಿಟ್ಟೆ. ಪುಟ್ಟಮ್ಮಿ ಫೋಟೋ ನೋಡಿಕೊಂಡು ಸಂಕಟ ಪಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಪುಟ್ಟಮ್ಮಿ, ನಾನು ಸುಮ್ಮ ಎಷ್ಟು ಅಂತ ಮಾಡೋಕ್ಕಾಯ್ತದೆ? ಅಂದರೆ ಸುಮ್ಮ ಅದಾಯ್ತಾ, ಯೋನಯ ಅದು ತಂದಿಟ್ಟಿದ್ಯಾ ಅಂತ ನೀನು ಏನಾರು ಹೇಳ್ತಾ ಇದ್ರೆ ತಾನೆ ಕೆಲಸ ಸುಲಭವಾಗದ. ನೀನು ಬೇರೆ ಏನು ಮಾಡಬೇಡ. ಆ ಫೋಟೋ ಕೊಡಿಲ್ಲೇ ನೋಡ, 500 ಹೇಳಿದ್ದೆಲ್ಲ ತಗೊಂಬಂದಿದ್ದೀನಿ. ಸರಿ ಆಯ್ತಾ ಇಲ್ವಾ ಒಂದು ಕಿತ್ತನ್ನು ನೋಡ್ಕೊ. ಇವತ್ತು ಕಾರ್ಯ ಆಗ ಗಂಟ ಪುಟ್ಟಮ್ಮಿ ಹಿಂಗೆ ಸಮಾಧಾನವಾಗಿದ್ದರೆ ಅಷ್ಟೇ ಸಾಕು. ಹಾಂ ಪುಟ್ಟಮ್ಮಿ, ಸಿಲಿಂಡರ್ ತಗೊಂಬ ಅಂತ ಸಿದ್ದಂಗೆ ಹೇಳಿದೆ, ಇಷ್ಟೊತ್ತಾರು ತಂದಿಲ್ಲ. 1 ನಿಮಿಷ ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ.
ಅಮ್ಮವ್ರೆ ಬೇಡ ಪುಟ್ಟಕ್ಕ, ಮಾತಾಡ್ದಷ್ಟು ಸಂಕಟ ಜಾಸ್ತಿ ಆಗ್ತೈತೆ. ಶಿವನು ಹೇಳ್ಬೇಡ. ಕುಂತ್ಕ ಕುಂತ್ಕ. ಮೇಸ್ಟ್ರೆ ಬನ್ನಿ, ಮಾಡಿ ಉಟ್ಕೊಂಡು ಬನ್ನಿ. ಕಂಟಿ, ನೀನು ಮೇಸ್ಟ್ರ ಜೊತೆ ಹೋಗಿ ಮಗ. ಅವ್ರು ಸ್ನಾನ ಆದ್ಮ್ಯಾಕೆ ಮಾಡಿ ಉಡ್ಸ್ಕೊಂಡು ಕರ್ಕೊಂಬ ಹೋಗು. ಸ್ನೇಹ, ಸ್ನಾನ ಮುತ್ತೈದೆ ಆಗುವಾಗಿರೋದ್ರಿಂದ 5 ಜನ ಮುತ್ತೈದರನ್ನ ಕರೆಸಿ ಅರ್ಶಿನ ಕುಂಕುಮ ಸೀರೆ ಕುಪ್ಸ ಬಾಗ್ನ ಎಲ್ಲ ಕೊಡ್ಬೇಕವ. ಅದಕ್ಕೆ ಏನೇನೆಲ್ಲ ಬೇಕೋ ಎಲ್ಲ ತಯಾರಿ ಮಾಡ್ಕ. ಸರಿ ಅತ್ತ. ಸುಮ್ಮ, ಹಂಗೆ ಹೋಗಿ ಅಕ್ಕಪಕ್ಕದ ಮನೆಯಾಗೆ ಮುತ್ತೈದರನ್ನ ಕರಿ. 1 ಗಂಟೆ ಆದ್ಮೇಲೆ ಬರಕ್ಕೆ ಹೇಳು. ಹೋಗ ಟಕ್ಕ. ಗೋಪಾಲಯ್ಯ, ಇವತ್ತು ಬಾಳೆಕಾಯಿ ಹಾಕಿ ಯೋನಾನ ಅಡುಗೆ ಮಾಡಬೇಕು. ಅಡುಗೆ ಅವ್ರಿಗೆ ಹೇಳಿದ್ದೀರ ತಾನೆ? ಹೇಳ್ತಿ. ಪುಟ್ಟಕ್ಕ, ಸಹನಾನ ಕಳಿಸ್ಕೊಟ್ಟಾಗದೆ ಈಗ ಇದೊಂದು ಕಾರ್ಯ ಮುಗಿಸ್ಕೊಟ್ಬಿಡು ಪುಟ್ಟಕ್ಕ. ಆಯ್ತಾ ಇಲ್ರಪ್ಪ, ಆಯ್ತಾ ಇಲ್ಲ. ಸಾನ ತೀರ್ಕೊಂಡದೇನೋ ದಿಟ್ವೆ, ಅದನ್ನ ನನ್ನ ಬುದ್ಧಿ ಒಪ್ಕೊಂಡೈತೆ. ಆದರೆ ನನ್ನ ಮನಸ್ಸು ಒಪ್ತಾ ಇಲ್ವೇ, ಅಂತ ಆಡ್ತಾ ಐತೆ. ಮನ್ಸಂಗೆ ಯಾವಾಗಲೂ ಬ್ಯಾಡವಾಗಿರೋ ದಿಟ್ಟನ್ನು ಒಪ್ಕೊಳ್ಳೋದು ಕಷ್ಟನೇ ಅಲ್ವಾ ಪುಟ್ಟಕ್ಕ? ಆದರೂ ಆಗೋದೆಲ್ಲ ಆಗಲೇಬೇಕಲ್ವೇ? ಇನ್ನು ಮಸಿವತ್ತು ಇದನ್ನೆಲ್ಲ ಸಹಿಸ್ಕೊಂಬಿಡು ಪುಟ್ಟಕ್ಕ. ಬನ್ನಿ ಐನವ್ರೆ. ಕಂಟಿ, ಐನವ್ರು ಬಂದವ್ರೆ, ಮೇಸ್ಟ್ರನ್ನ ಕರ್ಕೊಂಬ. ಪುಟ್ಟಕ್ಕ, ಕಂಟಿ. ನಮಸ್ಕಾರ ಐನೂರು. ನೀವು ಕುಂತ್ಕೊಳ್ಳಿ, ಶುರು ಮಾಡಿ. ರೆಡಿ ಮಾಡ್ಕೊಳ್ತೇನೆ. ಅಲ್ಲಿ ಮಡಿಬೇಕು. ಹಾಂ, ಬಾಯಿ ಸೇರ್ಕೊಂಬಂತೆ. ಕೂಸೆ, ಈ ದಿನ ನೋಡಕ್ಕೆ ನಾ ಇನ್ನೂ ಬದುಕೇವ್ನ. ಅಮ್ಮೋರೆ, ಅಲ್ಲೋಡಿ, ನನ್ನ ಮಗಳು ಮಾತಾಡ್ದಿರ ಹೆಂಗ್ ನಗ್ತಾವಳೆ ನೋಡಿ. ಅವಳಾಗ ನೋಡಿದ್ರೆ ನನ್ನ ಹೊಟ್ಟೆ ಕೊಳ್ಳೆಲ್ಲ ಚೂಚ್ಕೊಂಡಾಗ್ತದೆ. ಅಮ್ಮೋರೆ, ಈ ಕಾರ್ಯ ಮಾಡಲೇಬೇಕಾ? ತಾಯಿ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ಆದರೆ ಕಾರ್ಯ ಆಗಲೇಬೇಕು. ಸತ್ತಿರೋ ವ್ಯಕ್ತಿ 11ನೇ ದಿನಕ್ಕೆ ಅವ್ರ ಶರೀರ ಕರಗ್ತಾ ಹೋಗುತ್ತೆ. 12ನೇ ದಿನಕ್ಕೆ ಮೃತ ವ್ಯಕ್ತಿ ಚರ್ಮ ಕರಗೋಗುತ್ತೆ. ಇನ್ನು 13ನೇ ದಿನ ಅಂದರೆ ಇವತ್ತು ಆ ದೇಹ ಪಂಚಭೂತಗಳಲ್ಲಿ ವಿಲೀನವಾಗಿ ಆತ್ಮಕ್ಕೆ ಶಾಂತಿ ಸಿಗುತ್ತಮ್ಮ. ಮುಕ್ತಿ ಸಿಕ್ತು ಅಂದರೆ ಅವರು ನಮ್ಮನ್ನ ಬಿಟ್ಟು ಹೊಂಟೋದ್ರು ಅಂತಲ್ಲ ಪುಟ್ಟಕ್ಕ. ಅವ್ರು ಮತ್ತೆ ಇನ್ಯಾವುದೋ ಗರ್ಭಕ್ಕೆ ಹೋಗಿ ಸೇರೋ ಅಪ್ಪಣೆ ಸಿಗ್ತದೆ ಅಂತ ಅತೆಯ ಸಮಾಧಾನ ಮಾಡ್ಕೊ. ಅವರಿಗೆ ತಿಥಿ ಕಾರ್ಯ, ದಾನ ಧರ್ಮ ಇದೆಲ್ಲ ಮಾಡಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ.
ಮತ್ತು ಉತ್ತಮ ಗರ್ಭದಲ್ಲಿ ಜನಿಸ್ತಾರೆ ಪುಟ್ಟಕ್ಕ. ಇದು ಮಾಡಲೇಬೇಕು. ಹಲೋ, ಏಳಿ ಅಕ್ಕ. ಹಲೋ ಸಹನಾ, ಕೆಲಸ ಎಲ್ಲ ಶುರು ಮಾಡಿದ್ಯೇನಮ್ಮ? ಆಯ್ತಾಯ್ತಕ್ಕ, ಇನ್ನೇನು 20 ನಿಮಿಷ ಆಗೋಯ್ತೈತೆ. ಎಣ್ಣೆ ಕಾಯ್ತೈತೆ, ಬಜ್ಜಿಗೆ ಕಲ್ಸಿಟ್ಟಿವ್ನಿ. ಜನ ಬತ್ತಿದಂಗೆ ಬಿಸಿ ಬಿಸಿಯಾಗಿ ಹಾಕೊಡ್ತೀನಿ. ಹೌದಾ? ನಾನೇ ನಿನಗೆ ಬೇಗ ಫೋನ್ ಮಾಡಿ ಹೇಳಬೇಕಿತ್ತು. ಪಾಪ ನಿನಗೆ ಶ್ರಮ ಆಯ್ತೇನೋ. ಅಯ್ಯೋ, ಹಂಗ್ಯೋನೂ ಇಲ್ಲ, ಪರವಾಗಿಲ್ಲ ಅಕ್ಕ. ಹಂಗಲ್ಲಮ್ಮ, ಇವತ್ತು ಅಂಗಡಿ ಹಾಕೋದು ಬೇಡ ಅಂತ ಹೇಳಬೇಕಿತ್ತು. ನಾನು ಹೇಳೋದೇ ತಡ ಆಗೋಯ್ತು ನೋಡು. ಅಯ್ಯೋ, ಯಾಕಕ್ಕ, ಏನಾಯ್ತು? ನಮ್ಮ ಯಜಮಾನ್ರು ಅಣ್ಣ ತಮ್ಮಂದಿರು ಜಮೀನು ವಿಷಯವಾಗಿ ಒಂದು ಇತ್ಯರ್ಥಕ್ಕೆ ಬಂದಿದ್ದಾರಮ್ಮ. ನಮಗೂ ಈ ದುಡ್ಡು ಜಮೀನು ಎಲ್ಲ ಬರೋದ್ರಿಂದ ಈ ಊರಲ್ಲೇ ಇರಬೇಕು ಅಂದ್ಕೊಂಡಿದ್ದೀವಮ್ಮ. ಹಂಗಾಗಿ ಈ ಅಂಗಡಿ ನಡೆಸ್ತೀವೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ ಅಮ್ಮ. ಅಯ್ಯೋ ಅಕ್ಕ, ಹಂಗೆಲ್ಲ ಹೇಳ್ಬೇಡಿ. ನಿಮ್ಮ ಅಂಗಡಿನ ನಾನು ನೋಡ್ಕೋತೀನಿ. ಒಂದ್ ವೇಳೆ ನೀವು ಇಲ್ಲಿಗೆ ಬಂದ್ರು ಅಂಗಡಿನ ನಿಮ್ಗೆ ಬಿಟ್ಕೊಡ್ತೀನಿ. ಆದ್ರೆ ಅಂಗಡಿನ ಮುಚ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಆಯ್ತಮ್ಮ, ಆದರೆ ಒಬ್ಬಳೇ ಎಲ್ಲ ಹೆಂಗೆ ನೋಡ್ಕೋತೀಯ? ಮನ್ಸ್ನಾಗೆ ಗುರಿ ಛಲ ಅನ್ನೋದಿದ್ರೆ ಈ ಅಂಗಡಿನ ಸಂದಾಗ ನೋಡ್ಕೋಬೋದು ಅನ್ನೋ ನಂಬಿಕೆ ನನ್ಗೆ ಐತಕ್ಕ. ದಿಟ್ವಾಗ್ಲು ನಾನು ಈ ಅಂಗಡಿನ ಸಂದಾಗೆ ನೋಡ್ಕೋತೀನಿ ಅಕ್ಕ. ಆದರೂ ಸಹನಾ ಅಕ್ಕ, ನಿಮ್ಗೆ ಯಾವುದೇ ರೀತಿ ಕೆಟ್ಟ ಹೆಸರು ಬರೋಂಗೆ ನಾನು ನಡ್ಕೊಳಕ್ಕಿಲ್ಲ. ನೀವು ಕೆಲ್ಸಕ್ಕೆ ಏಟ್ ಬೆಲೆ ಕೊಡ್ತಿದ್ರೋ ಆಟಿ ಬೆಲೆ ನಾನು ಕೊಡ್ತೀನಿ. ನಿಯತ್ತಿಂದ ನಡ್ಕೋತೀನಿ ಅಕ್ಕ. ಅದ್ರಲ್ಲಿ ಅನುಮಾನ ಇಲ್ಲಮ್ಮ. ಆದರೂ ಒಬ್ಬಳೇ ಹೆಂಗೆ ನಿಭಾಯಿಸ್ತೀಯಾ? ಅಕ್ಕ ಅಕ್ಕ, ನಾನು ನೋಡ್ಕೋತೀನಿ. ಹೆಚ್ಚಿಗೆ ದುಂದು ವೆಚ್ಚ ಮಾಡಲ್ಲ. ಎಲ್ಲ ಪದಾರ್ಥಗಳನ್ನು ಎಷ್ಟು ಬೇಕೋ ಅಷ್ಟೇ ಬಳಸ್ತೀನಿ. ನೀವು ನನ್ನ ಮೇಲೆ ನಂಬಿಕೆ ಇಡ್ಬೋದು. ಪ್ರತಿಯೊಂದನ್ನು ದಿನದ ಲೆಕ್ಕಲ್ಲಿ ಬರ್ದಿಡ್ತೀನಿ. ಅಂಗಡಿನ ನನ್ನ ಜೀವ ಥರ ನೋಡ್ಕೋತೀನಿ ಅಕ್ಕ. ದಯವಿಟ್ಟು ಒಪ್ಕೊಳ್ಳಿ. ಆಯ್ತಮ್ಮ, ಸರಿ. ನಿಮ್ಮಿಂದ ಸ್ಯಾನೆ ಉಪಕಾರ ಆಯ್ತು ಅಕ್ಕ. ಹುಷಾರಮ್ಮ. ಬಾರವ, ಫೋಟೋಗೆ ಅರ್ಶಿನ ಕುಂಕುಮ ಹಚ್ಚು. ಫೋಟೋಗೆ ಹಾರ ಹಾಕಪ್ಪ. ಕಣಿ ಹೇಳ್ತೀನವ್ವ, ಕಣಿ. ಹಿಂದಾಗಿದ್ದು ಮುಂದಾಗೋದು ಹದ್ಲು ಬದ್ಲಾಗಿರೋ ಸತ್ಯ ಹೇಳ್ತೀವಿನಿ. ಆ ತಾಯಿ ಜಕ್ಕವ್ವ ನನ್ನ ನಾಲ್ಗೆ ಮೇಲೆ ಕುಂತು ಸತ್ಯ ಹೇಳ್ಸಕೊಂಡವಳೆ. ಕಣಿ ಹೇಳ್ತೀನವ್ವ, ಕಣಿ. ಅಮ್ಮರೇ, ನಾನು ಹೋಗಿ ನೋಡ್ಕೊ ಬರ್ತೀನಿ. ಅಂತೂ ತಾಯಿ ಕೂಗೆ ಬಂದೇ ಬಿಟ್ಟಲ್ಲವ. ತಾಯಿ ಕೂಗ್ತಿದಂಗೆ ನನ್ನ ಮಗಳು ಹೋಗ್ಬಿಟ್ಟಲ್. ಅದಕ್ಕೆ ಯಾಕೆ ದುಃಖ ಪಡ್ತೀಯವ್ವ? ಇರು. ನಿನ್ನ ಮುಖ ನೋಡಿ ಜಕ್ಕವ್ವ ಕಣಿ ಹೇಳ್ತಾ ಇಲ್ಲ.
ನಿನ್ನ ಮನೆಗಿರೋ ಕಷ್ಟ ನೋಡಿ ಆ ತಾಯಿ ನನ್ನ ಬಾಯಾಗೆ ಆಡ್ಸಕೊಂಡವಳೆ. ನಿನ್ ಕೈ ಕೊಡು. ರೇಖೆಗೆ ಏರುಪೇರಾದ್ರೂ ಜೀವನ ದಾರಿ ಓದೋರಿಗೆ ಸುಗಮವಾಗೈತೆ. ಅಳಬೇಡ, ಸಪ್ಪಿಸ್ಬೇಡ, ಮೂಲೆ ಗುಂಪಾಗಬೇಡ. ಎಲ್ಲಿದ್ರೂ ನೆರಳಾಗಿ ಸೂರಾಗಿ ನೀನಿರವ್ವ. ಯೋನಿ ಹೊಳ್ತಿದ್ಯವ್ವ. ಮಗಳನ್ನ ಕಳ್ಕೊಂಡು ತಾಯಿ ಸಮಾಧಾನವಾಗಿ ಹಂಗಿರೋಕಾಯ್ತದೆ. ಮುಳುಗಿ ಸೂರ್ಯ ಬರಗಂಟ ದೀಪ ತನ್ನ ಕಾಯಕವ ಮಾಡಲೇಬೇಕು. ಎಣ್ಣೆ ತೀರೋ ಹೊತ್ತಿಗೆ ಮುಳುಗಿ ಸೂರ್ಯ ಹುಟ್ಲೇಬೇಕು. ಹಸಿ ಅರ್ಥ ಆಗಂಗೆ ಹೇಳ್ಬಾರ್ದ ತಾಯಿ. ಆಡ್ಸಂಗೆ ಹೇಳ್ತೀವಿ. ತಾಯಿ ಜಕ್ಕವ್ವ, ನನ್ನ ಬಾಯಿಗೆ ಸತ್ಯನೇ ನುಡ್ಸವ್ವ. ನೋಡಿ ಸಾವು ಸಾವಲ್ಲ. ಆಕ್ಚುಲಿ ಅವ್ರ ಮುಖ ಗುರ್ತು ಸಿಗದೆ ಇರೋ ಥರ ಜಜ್ಜೋಗಿದೆ. ಆಚಾರ ಮಾಡ ಆತರದಾಗೆ ವಿಚಾರ ಮರಿಬೇಡ. ಆಚಾರ ವಿಚಾರ ನಿನ್ನ ಮಾತನ್ನ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳಿ ತಾಯಿ? ಕಲ್ಯಾಣಕ್ಕೆ ಅಲ್ವಾ? ಇಲ್ಲ ಅಣ್ಣ, ಅವ್ರು ನಾಳೆ ಬರ್ತಾರೆ. ನಿಮ್ಗೆ ಏನ್ ಬೇಕು ಹೇಳಿ, ನಾನು ಕೊಡ್ತೀನಿ. ಏನು ಬೇಡಿ. ದೋಸೆ ಇದೆಯಮ್ಮ? ಇಲ್ಲ ಅಣ್ಣ, ಇಡ್ಲಿ ಐತೆ. ಇಡ್ಲಿ ಕೊಡ್ಲಾ? ಇಡ್ಲಿ ಬೇಡಮ್ಮ. ಅಮ್ಮವ್ರೆ, ಸಮಯ ಮೀರೋಗ್ತಾ ಇದೆ. ಪುಟ್ಟಕ್ಕ ಅಪ್ಪಣೆ ಕೊಟ್ಟರೆ ಪೂಜೆ ಶುರು ಮಾಡಿ. ಹಾಂ ಏನೋರೆ, ಕಂಟಿ ಹೋಗು ಪುಟ್ಟಕ್ಕನ ಕರ್ಕೊಂಬ. ಸರಿ. ಆ ಗೊಡಬೆ ನಿನಗೆ ಬೇಡ ನನ್ನ ತಾಯಿ. ಆ ಜಕ್ಕವ್ವ ಹೇಳ್ದಂಗೆ ಸಮಯ ಬಂದೈತೆ. ಇದ್ದು ಇಲ್ದೋರು ಉಸಿರು ಎದೆಗೆ ಬೆಳಿತೈತೆ. ಓದೋರು ಓದ್ ಕೊಡ್ತಂಗೆ ಎಮ್ಮರವಾಗಿ ಬೆಳೀತಾ ಹೋಯ್ತಾರೆ. ಅವ ಕೂಗ್ತಾ ಇದ್ರು. ಒಂದು ನಿಮಿಷ ಬರ್ತೀನಿ. ಅವ 500 ಕಾರ್ಯ ಶುರು ಮಾಡ್ಬೇಕಂತ ಹೇಳ್ತಿದ್ರು. ಏನು ಕಾರ್ಯನಾ? ಅಮ್ಮವ್ರೆ, ತಡ ಆಗ್ತಾ ಇದೆ. ಸುಮಾ ಹೋಗವ, ಬೇರೆ ಪುಟ್ಟಕ್ಕನ ಕರ್ಕೊಂಬ ಹೋಗು. ಜಕ್ಕವ್ವ ನುಡ್ಸಿದ್ದಾಯ್ತು. ಅವ್ವ ಬರ್ಬೇಕಂತೆ. ಬರ್ತೀನಿ. ಅವ ನೀವಿಲ್ಲಿ 1 ಗಂಟೆ ವಿಶ್ರಾಂತಿ ತಗೋತಾ ಇರಿ. ಅಷ್ಟರಲ್ಲಿ ಕಾರ್ಯ ಎಲ್ಲ ಮುಗಿತೈತೆ. ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗ್ಬೋದು. ಅವ ಬಾವ. ಅಲ್ಲ ಹೊಸಿ ಇರಪ್ಪ. ಅವ ಅವ್ರು ಇಲ್ಲೇ ಇರ್ತಾರೆ. ನಿಮ್ ಬಾವ ಬಾಬಾ ಬಾ. ಸಮಾಧಿಯಾಗಿ ಮುಚ್ಚಿರೋ ಸತ್ಯ ಅರಮನೆ ಸಿಗ್ತೈತೆ.